ನಮಸ್ಕಾರ ಸ್ನೇಹಿತರೆ. ಟ್ರಂಪ್ರ ಅಹಂಕಾರ ನೆತ್ತಿಗೇರಿದೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಬಣ್ಣ ಅನ್ನುವಂತೆ ಎಲ್ಲರನ್ನು ಒಂದೇ ತಕ್ಕಡಿನಲ್ಲಿ ಇಟ್ಟು ತೂಗೋ ಪ್ರಯತ್ನ. ವೆನಿಜುವೆಲಾದಂತಹ ದುರ್ಬಲ ದೇಶವನ್ನ ಕೈವಶ ಮಾಡಿಕೊಂಡಿದ್ದಾಯ್ತು. ಅದೇ ರೀತಿ ಈಗ ಬೇರೆ ದೇಶಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯನಾ? ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇರೋದು ಟ್ರಂಪ್. ಈಗ ವೆನಿಜುವೆಲಾದ ರೀತಿ ಮಾಡೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಇದೆಯಾ? ಅಷ್ಟು ದಮ್ಮು ತಾಕತ್ತು ಇದೆಯಾ? ವೆನಿಜುವೆಲಾದ ಮೇಲೆ ಅವರು ಕಬ್ಜಾ ಮಾಡಿದ ನಂತರ ಟ್ರಂಪ್ ಕಾನ್ಫಿಡೆನ್ಸ್ ದುಪ್ಪಟ್ಟಾಗಿದೆ. ಯಾರನ್ನ ಬೇಕಾದ್ರೂ ನಾನು ಎದುರಿಸಬಲ್ಲೆ. ಆದ್ರೆ ಭಾರತ ಏನು ಹಲ್ವಾನ ಇವ್ರಿಗೆ? ಅವ್ರು ಯೋಚನೆ ಮಾಡ್ತಾ ಇರೋದು ಯಾವ ರೀತಿ ಗೊತ್ತಾ? ಪ್ರಜಾಪ್ರಭುತ್ವ ದೇಶ ವೆನಿಜುವೆಲಾದಂತಹ ಆಯಿಲ್ ರಿಚ್ ಕಂಟ್ರಿನೇ ಕಬ್ಜಾ ಮಾಡ್ಕೊಂಡ್ಬಿಟ್ವಿ. ಆನೆ ನಡೆದಿದ್ದೇ ದಾರಿ. ಏನ್ ಬೇಕಾದ್ರೂ ನಾವು ಮಾಡಬಹುದು, ನಮ್ಗೆ ಲೈಸೆನ್ಸ್ ಇದೆ ಅನ್ನೋ ರೀತಿ ಆಡ್ತಾ ಇದೆ ಅಮೆರಿಕ. ವೆನಿಜುವೆಲಾದ ನಂತರ ಈಗ ಇರಾನ್ಗೆ, ಮೆಕ್ಸಿಕೋಗೆ ಧಮಕಿ ಆಗ್ತಾ ಇದೆ ಅಮೆರಿಕ. ವೆನಿಜುವೆಲಾಗೆ ಆದ ಕತೆ ನಿಮಗೂ ಆಗುತ್ತೆ. ಅದರ ನಂತರ ಭಾರತನೂ ಟಾರ್ಗೆಟ್ ಮಾಡ್ತಾ ಇದೀಯಾ? ಭಾರತದ ಮೇಲೆ ಕಣ್ಬಿತ್ತ ಟ್ರಂಪ್ದು. ಯಾಕಂದ್ರೆ ಟ್ರಂಪ್ ರಂತಹ ಸಾಮ್ರಾಜ್ಯಶಾಹಿ ಮಾತನ್ನ ಭಾರತ ಕೇಳ್ತಾ ಇಲ್ಲ. ಅಮೆರಿಕದ ದಾದಾಗಿರಿಗೆ ಭಾರತ ಡೋಂಟ್ ಕೇರ್ ಅಂತ ಇದೆ. ಟ್ರಂಪ್ಗೆ ಗೊತ್ತಿದೆ ಭಾರತ ವಿಶ್ವದ ಅತಿ ದೊಡ್ಡ ಮಾರ್ಕೆಟ್. ನಾವ್ ಏನೇ ತಂದು ಇಲ್ಲಿ ಡಂಪ್ ಮಾಡಿದ್ರು ನಾವು ಕೇಳೋ ಪ್ರೈಸ್ಗೆ ಭಾರತ ಖರೀದಿ ಮಾಡಬೇಕು, ಇಲ್ಲವಾದ್ರೆ ಆಕ್ಷನ್ ಮಾಡಲಾಗುವುದು. ಇದು ಟ್ರಂಪ್ ಹೊಸ ವರಸೆ ನೋಡಿ. ವೆನಿಜುವೆಲಾನ ಕಬ್ಜಾ ಮಾಡಿದ ನಂತರ ಅವರ ಕಾನ್ಫಿಡೆನ್ಸ್ ದುಪ್ಪಟ್ಟಾಗಿದೆ. ಈಗ ಡೈರೆಕ್ಟ್ ಅವರ ಕಣ್ ಬಿದ್ದಿರೋದು ಭಾರತದ ಮೇಲೆ. ಮೋದಿ ನನ್ನ ಒಳ್ಳೆಯ ಮಿತ್ರ ಅಂತಾನೆ ರಷ್ಯನ್ ಆಯಿಲ್ ಖರೀದಿ ಮಾಡ್ತಾ ಇದೆ ಭಾರತ, ನಿಲ್ಲಿಸ್ತಾ ಇಲ್ಲ ಅಂತ ಒತ್ತಡ ಹಾಕೋ ಪ್ರಯತ್ನ. ನಮ್ಮಿಂದ ತೈಲ ಖರೀದಿ ಮಾಡಬೇಕು ಅನ್ನೋದು ಇವ್ರ ವಿಚಾರ. ಇಲ್ಲದೆ ಹೋದ್ರೆ ಈಗಿರ್ತಕ್ಕಂತಹ 50% ಟ್ಯಾರಿಫ್ ನ 70% ಮಾಡುವುದಾಗಿ ಟ್ರಂಪ್ ಮತ್ತೆ ಧಮಕಿ ಹಾಕಿರೋದು. ಹೇಗಿದೆ ನೋಡಿ ಗುಂಡಾಗರ್ದಿ ಇವ್ರದ್ದು. ನಮ್ಗೆ ಕಡಿಮೆ ಬೆಲೆಯ ತೈಲ ಎಲ್ಲಿ ಸಿಗುತ್ತೋ ಅಲ್ಲಿ ಖರೀದಿ ಮಾಡ್ತೇವೆ. ಇವರು ಹೇಳಿದ ಬೆಲೆಗೆ ಇವರಿಂದಾನೇ ತೈಲ ಖರೀದಿ ಮಾಡೋದಕ್ಕೆ ನಾವೇನ್ ಇವರ ಗುಲಾಮ್ರಾ? ಇಲ್ಲೇ ಬರೋದು ನೋಡಿ ತೈಲದ ಗೇಮು. ಆಕ್ಚುಲಿ ಅಮೆರಿಕದಲ್ಲೂ ದೊಡ್ಡ ದೊಡ್ಡ ತೈಲ ನಿಕ್ಷೇಪಗಳಿದಾವೆ. ಆಯಿಲ್ ರಿಚ್ ಕಂಟ್ರಿನೇ ಅಮೆರಿಕ. ಆದ್ರೆ ಅಲ್ಲಿ ಸಿಗ್ತಕ್ಕಂತ ಶೆಲ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡೋದಿಕ್ ಹೋದ್ರೆ ಅದು ದುಬಾರಿ ಆಗ್ಬಿಡುತ್ತೆ. ಅಮೆರಿಕದಲ್ಲಿ ಹೊರತೆಗೆಯುವ ಕ್ರೂಡ್ ಆಯಿಲ್ಗೆ ರೇಟ್ ಜಾಸ್ತಿ. ಲಾಭ ಇಲ್ದೆ ಅಂತೂ ಮಾರೋದಕ್ ಬರೋದಿಲ್ಲ. ತೆಗೆಯೋ ವೆಚ್ಚನೇ ಜಾಸ್ತಿ ಆಗಿರುತ್ತೆ. ಇನ್ನು ಲಾಭಕ್ಕಿಟ್ಟು ಮಾರೋದು ಕನಸಿನ ಮಾತು. ಅದೇ ನೀವು ವೆನಿಜುವೆಲಾದಲ್ಲಿ ಕ್ರೂಡ್ ಆಯಿಲ್ ಹೊರತೆಗೆಯುವ ವೆಚ್ಚ ಇದೆಯಲ್ಲ, ಅಮೆರಿಕಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಸಾಕಷ್ಟು ಕಡಿಮೆ. ರಷ್ಯಾದಂತೂ ಇನ್ನೂ ಕಡಿಮೆ ಬಿಡಿ. ಹಂಗಾಗಿ ಇವರೆಲ್ಲ ಕಡಿಮೆ ಬೆಲೆಗೆ ವಿವಿಧ ದೇಶಗಳಿಗೆ ಕಚ್ಚಾ ತೈಲ ಮಾರ್ತಾರೆ. ಸಮಸ್ಯೆ ಏನಿತ್ತಪ್ಪ ಅಮೆರಿಕಕ್ಕೆ ಅಂದ್ರೆ, ವೆನಿಜುವೆಲಾದ ಮೇಲೆ ನಿರ್ಬಂಧ ಹಾಕಿದ್ರಿಂದ ಅಲ್ಲಿಂದ ತೈಲ ಹೊರ ತೆಗೆಯೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಮೆರಿಕ ವೆನಿಜುವೆಲಾದ ಮೇಲೆ ಭೀಕರ ದಾಳಿ ಮಾಡಿ ಕಬ್ಜಾ ಮಾಡಿರೋದ್ರ ಹಿಂದೆ ಪ್ರಮುಖ ಕಾರಣ ಇದೆ. ಅದು ಚೈನಾ ಟಾರ್ಗೆಟ್. ವೆನಿಜುವೆಲಾ ತಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದ 75% ಕ್ರೂಡ್ ಆಯಿಲ್ ನ ಚೈನಾಕ್ಕೆ ಮಾರ್ತಾ ಇದ್ದಿದ್ದು. ದೂರದ ಚೈನಾ ಬಂದು ಲ್ಯಾಟಿನ್ ಅಮೆರಿಕದ ವೆನಿಜುವೆಲಾದಲ್ಲಿ ತೈಲವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕಡಿಮೆ ಬೆಲೆಗೆ ಕೊಂಡೊಯ್ತಾ ಇರೋದನ್ನ ನೋಡಿ ಉರ್ಕೊಳ್ತು ಅಮೆರಿಕ. ಏನಾಗ್ತಾ ಇದೆ? ನಮ್ಮ ಹತ್ತಿರದ ದೇಶ ವೆನಿಜುವೆಲಾ, ಅದರಿಂದ ನಮ್ಗೆ ಕವಡೆ ಕಾಸಿನ ಲಾಭನೂ ಆಗ್ತಾ ಇಲ್ಲ. ದೂರದ ಚೈನಾ ಅಲ್ಲಿಂದ ಬಂದು ತೈಲ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದೆಯಲ್ಲ. ನಾವು ನಮ್ಮ ಬಳಿ ತೈಲ ಇದ್ರೂ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ ಆಗ್ತಾ ಇದೆ. ವೆನಿಜುವೆಲಾದ ತೈಲ ನಮಗೆ ಕೈಗೆಟುಕದ ಉಳಿ ದ್ರಾಕ್ಷಿಯಾಗಿದೆಯಲ್ಲ ಅಂತ ಅಮೆರಿಕದ ಚಿಂತೆಗೀಡು ಮಾಡಿತ್ತದು. ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಲೇಬೇಕು, ಚೈನಾಕ್ಕೆ ಪಾಠ ಕಲಿಸ್ಲೇಬೇಕು ಅಂತ ಟಾರ್ಗೆಟ್ ಮಾಡಿ ಕಾದು ಕುಳಿತು ಹೊಡಿತು ನೋಡಿ ವೆನಿಜುವೆಲಾಕ್ಕೆ. ಈಗ ವೆನಿಜುವೆಲಾನ ಕಬ್ಜಾ ಮಾಡಿದ್ರಿಂದ ಚೀಪ್ ಆಯಿಲ್ ನ ಭಂಡಾರನೇ ಅಮೆರಿಕದ ಕೈಗೆ ಸಿಕ್ಕಂತಾಯ್ತೀಗ. ತಮ್ಮಲ್ಲೂ ತೈಲ ಭಂಡಾರ ಇದೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಈಗ ವೆನಿಜುವೆಲಾದ ಚೀಪ್ ಆಯಿಲ್ ಕೂಡ. ಅದಕ್ಕೆ ಟ್ರಂಪ್ ಹೇಳೋದು ಪದೇ ಪದೇ ಡಿಗ್ ಬೇಬಿ ಡಿಗ್ ಅಂತ. ಎಲ್ಲೆಲ್ಲಿ ತೈಲ ಸಿಗುತ್ತೋ ಹೊರ ತೆಗೆದು ಮಾರೋ ಪ್ರಯತ್ನ ಟ್ರಂಪ್ ಮಾಡ್ತಾ ಇರೋದು. ಇಲ್ಲಿ ಭಾರತನ ಹೇಗೆ ಟಾರ್ಗೆಟ್ ಮಾಡ್ದಂತಾಗತ್ತೆ? ನೀವೇ ಹೇಳಿದ್ರಲ್ಲ, ಚೈನಾನ ಟಾರ್ಗೆಟ್ ಮಾಡಿ ವೆನಿಜುವೆಲಾನ ಕಬ್ಜಾ ಮಾಡಿರೋದು, ವೆನಿಜುವೆಲಾದಿಂದ ಚೈನಾಗೆ ಹೋಗ್ತಾ ಇದ್ದ ಕ್ರೂಡ್ ಆಯಿಲ್ ನ ಬಂದ್ ಮಾಡಿರೋದು ಅಂತ ಭಾರತವನ್ನ ಹೆಂಗೆ ಟಾರ್ಗೆಟ್ ಮಾಡಿದಂತಾಗತ್ತೆ ಅಂತ ಕೇಳಬಹುದು. ಇಲ್ಲೇ ನೋಡಿ ಬರೋದು ಮತ್ತದೇ ತೈಲ. ವೆನಿಜುವೆಲಾದಿಂದ ಕಡಿಮೆ ಬೆಲೆಗೆ ತೈಲ ಅಂತೂ ಸಿಕ್ಕೇ ಸಿಗುತ್ತೆ. ಅದನ್ನ ಅಮೆರಿಕ ಯೂಸ್ ಮಾಡ್ಕೊಳ್ಳುತ್ತೆ. ಅಮೆರಿಕದಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂತ ತೈಲನ ಏನ್ ಮಾಡ್ಬೇಕು? ಅದಕ್ಕೂ ಮಾರುಕಟ್ಟೆ ಬೇಕು ತಾನೆ. ಆ ಮಾರುಕಟ್ಟೆಗಾಗಿ ಭಾರತವನ್ನ ಟಾರ್ಗೆಟ್ ಮಾಡಿರೋದು ಅಮೆರಿಕ. ಹೇಗಿದೆ ನೋಡಿ, ಅಮೆರಿಕ ತನ್ನಲ್ಲಿ ಡಿಗ್ ಮಾಡಿ ಹೊರ ತೆಗಿತಕ್ಕಂತಹ ಕಚ್ಚಾ ತೈಲನ, ದುಬಾರಿ ಬೆಲೆಯ ಆಯಿಲ್ ನ ಭಾರತ ಪರ್ಚೇಸ್ ಮಾಡ್ಬೇಕಂತೆ. ಈಗ ವೆನಿಜುವೆಲಾದಿಂದ ಭಾರತ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದ್ರು ವೆನಿಜುವೆಲಾ ಈಗ ಅಮೆರಿಕದ ಕಬ್ಜಾದಲ್ಲಿದೆ. ಆಬ್ವಿಯಸ್ಲಿ ಆ ಪ್ರೈಸ್ ನೂ ಜಾಸ್ತಿ ಮಾಡ್ತಾರೆ. ರಷ್ಯಾದ ಮೇಲೆ ನಿರ್ಬಂಧ ಏರಿ ಅವರ ತೈಲ ಯಾರು ಪರ್ಚೇಸ್ ಮಾಡೋದಂತೆ ಮಾಡಿದ್ರು. ಇರಾಕ್ ಮೇಲೂ ನಿರ್ಬಂಧ ಏರಿದ್ರು. ಈಗ ವೆನಿಜುವೆಲಾದ ಸರದಿ.
ಉಳಿದಿರ್ತಕ್ಕಂಥದ್ದು ಎರಡೇ ಆಪ್ಷನ್, ಅಮೆರಿಕ ಬಿಟ್ರೆ ಮಿಡ್ಲ್ ಈಸ್ಟ್. ಇವರಿಬ್ಬರಿಂದಾನೇ ತೈಲ ಖರೀದಿ ಮಾಡ್ಬೇಕಾಗತ್ತೆ. ಅಂದ್ರೆ ಇದು ಡಿಯೋಪಲಿ ಕ್ರಿಯೇಟ್ ಮಾಡದಂತೆ ಇವರೇ ಮನಸ್ಸಿಗೆ ಬಂದಂತ ರೇಟ್ ಫಿಕ್ಸ್ ಮಾಡಿ ಕಚ್ಚಾ ತೈಲವನ್ನು ಮಾರೋ ಪ್ರಯತ್ನ. ಯಾಕಂದ್ರೆ ಉಳಿದ ದೇಶಗಳ ಮೇಲೆ ನಿರ್ಬಂಧ ಹಾಕಿರೋದ್ರಿಂದ ಅವರ ಜೊತೆಗೆ ಡಾಲರ್ ನಲ್ಲಿ ವ್ಯಾಪಾರ ಮಾಡೋದಕ್ಕೆ ಬರಲ್ಲ. ಡಾಲರ್ ನಲ್ಲಿ ವ್ಯಾಪಾರ ಮಾಡೋಕ್ ಬರಲ್ಲ ಅಂದ್ರೆ ಅಲ್ಲಿನ ತೈಲ ಖರೀದಿನೂ ಮಾಡೋಕ್ ಬರಲ್ಲ ಅಂದಂಗೆ. ಒಂದಂತೂ ಪಕ್ಕ, ಭಾರತ ಏನಾದ್ರೂ ಅಮೆರಿಕದಿಂದ ತೈಲ ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೋ ಅಂದ್ರೆ ನಮ್ಮ ಹಣದುಬ್ಬರ 1% ಗಿಂತ ಈಗ ಕಡಿಮೆ ಇದೆ. ಅದು ಗಗನ ಚುಂಬಿಸಿ ಬಿಡುತ್ತೆ. ಯಾಕಂದ್ರೆ ರಷ್ಯಾ ಚೀಪ್ ಆಯಿಲ್ ಕೊಡುತ್ತೆ ನಮ್ಗೆ, ಅದರಿಂದ ನಮ್ಮ ಸಾರಿಗೆ ಟ್ರಾನ್ಸ್ಪೋರ್ಟೇಶನ್ ಅಗ್ಗದ ದರದಲ್ಲಿ ಆಗೋಗುತ್ತೆ. ಅಮೆರಿಕ ಕೊಡ್ತಕ್ಕಂತ $60 ಪರ್ ಬ್ಯಾರಲ್ ತೈಲ ಖರೀದಿ ಮಾಡಿದ್ರೆ ನಮ್ಮ ಟ್ರಾನ್ಸ್ಪೋರ್ಟೇಶನ್ ವೆಚ್ಚ ಜಾಸ್ತಿ ಆಗುತ್ತೆ. ಅದರ ಇಂಪ್ಯಾಕ್ಟ್ ದಿನನಿತ್ಯದ ವಸ್ತುಗಳ ಬಳಕೆಯ ಬೆಲೆ ಹೆಚ್ಚಳದ ಮೇಲೆ ಆಗುತ್ತೆ. ಜನ ರೋಡಿಗಿಳಿದು ಪ್ರತಿಭಟನೆ ಮಾಡ್ತಾರಾಗ. ಇದು ನೋಡಿ ಭಾರತಕ್ಕಿರುವ ಸಂಕಷ್ಟ. ಹಾಗಾಗಿ ನಾವು ರಷ್ಯಾದ ಚೀಪ್ ಆಯಿಲ್ ಕಡೆಗೆ ಹೋಗ್ತಾ ಇರೋದು. ಹುಚ್ಚಪ್ಪ ಟ್ರಂಪ್ ಮಾತೇನಾದ್ರೂ ನಾವು ಕೇಳಿದ್ವಿ ಅಂದ್ರೆ ನಮ್ಮ ಗುಂಡಿಯನ್ನ ನಾವೇ ತೋಡ್ಕೊಂಡಂತೆ. ರಷ್ಯಾ ಅಂತೂ ಅಮೆರಿಕದ ಮಾತು ಕೇಳಲ್ಲ, ಚೀನಾ ಅಂತೂ ಡೋಂಟ್ ಕೇರ್ ಅನ್ನುತ್ತೆ. ಅಮೆರಿಕದ ತೈಲ ಮಾರುಕಟ್ಟೆಗೆ ಉಳಿದಿರುವ ಒನ್ ಅಂಡ್ ಓನ್ಲಿ ಅತಿ ದೊಡ್ಡ ಮಾರುಕಟ್ಟೆ ಯಾವುದು? ಭಾರತ. ಆದ್ರೆ ಭಾರತ ಇವರ ಯಾರ ಒತ್ತಡಕ್ಕೂ ಬಗ್ತಾ ಇಲ್ಲ. ಅಮೆರಿಕ ಮತ್ತು ಟ್ರಂಪ್ಗೆ ಯಾವ ರೀತಿ ಅಮೆರಿಕ ಫಸ್ಟ್ ಪಾಲಿಸಿನೋ, ಭಾರತ ಮತ್ತು ಭಾರತದ ಪ್ರಧಾನಿಗೆ ಭಾರತ ಫಸ್ಟ್ ಪಾಲಿಸಿ ಅಷ್ಟೇ. ನಮ್ಮ ಟೆಕ್ಸ್ಟೈಲ್ ಮೇಲೆ 50% ಟ್ಯಾರಿಫ್ ಆಗ್ತಲ್ಲ, ಏನಾಯ್ತು? ನಾವು ಸೌತ್ ಏಷ್ಯಾಗೆ, ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಯುಕೆಗೆ ನಮ್ಮ ಪ್ರಾಡಕ್ಟ್ಸ್ ನಾವು ಮಾರ್ತಾ ಇದ್ದೇವೆ. ಈ ಹಿಂದೆ ಅಮೆರಿಕಕ್ಕೆ ಹೋಗ್ತಾ ಇದ್ದ ಮಾಲು ಡೈವರ್ಸಿಫೈ ಆಯ್ತು, ಬೇರೆ ದೇಶಗಳಿಗೆ ಮಾರ್ತಾ ಇದ್ದೇವೆ. ಊರಿಗೆ ಒಬ್ಳೇನಾ ಪದ್ಮಾವತಿ? ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದೆ ಭಾರತ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಯುನೈಟೆಡ್ ಕಿಂಗ್ಡಮ್, UAE ಜೊತೆಗೆ. ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಅಮೆರಿಕ ಮಾಡಿದ್ದ ಲಾಸ್ ಅನ್ನ ಬೇರೆ ಕಡೆ ಆಲ್ರೆಡಿ ಭಾರತ ತುಂಬಿಕೊಂಡಾಗಿದೆ. ಅವ್ರು ಏನ್ ಅನ್ಕೊಂಡಿದ್ರು, ಭಾರತಕ್ಕೆ ಅಮೆರಿಕ ಬಿಟ್ರೆ ಬೇರೆ ಆಲ್ಟರ್ನೇಟೇ ಇಲ್ಲ. ಸ್ನೇಹಿತರೆ, ಒಂದ್ ಮಾತು ಕೇಳಿರ್ಬೋದು ನೀವು, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ನಮಗೆ ಯಾವುದಾದ್ರೂ ಅಗತ್ಯ ಬಿದ್ದಾಗ ಆ ಅಗತ್ಯವನ್ನ ಪೂರೈಕೆ ಮಾಡಿಕೊಳ್ಳುವ ದಾರಿಗಳನ್ನ ತಲಾಶ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಭಾರತ ಸಹ ಅದನ್ನೇ ಮಾಡಿರೋದು. ನಾನು ಆಗ್ಲೇ ಹೇಳ್ದೆ, ಊರಿಗೆ ಒಬ್ಳೇನಾ ಪದ್ಮಾವತಿ? ಅಮೆರಿಕ ಏನೋ ದೊತ್ತಂತ ನಮ್ಮ ಮುಂದೆ ಸಂಕಷ್ಟಗಳ ಸರಮಾಲೆಯನ್ನೇ ಒಡೆತು ಭಾರತ ಧೃತಿಗೆಡಲಿಲ್ಲ. ಅದನ್ನ ಪರಿಹರಿಸಿಕೊಳ್ಳಲು ತನ್ನ ಬಿಸ್ನೆಸ್ ನ ಡೈವರ್ಸಿಫೈ ಮಾಡ್ತು. ಇಷ್ಟೆಲ್ಲ ಮಾಡುವ ಅಮೆರಿಕಕ್ಕೆ ದಮ್ಮು ತಾಕತ್ತು ಇದ್ರೆ ಭಾರತದಿಂದ ರಫ್ತಾಗುವ IT ಮೇಲೆ 50% ಟ್ಯಾರಿಫ್ ಹಾಕ್ಲಿ, ಭಾರತದಿಂದ ಅಮೆರಿಕಕ್ಕೆ ಹೋಗುವ ಮೆಡಿಸಿನ್ ಮೇಲೆ 50% ಟ್ಯಾರಿಫ್ ಹಾಕ್ಲಿ. ಅದಕ್ಕೆ ಟ್ಯಾರಿಫ್ ಹಾಕಲ್ಲ. ಒಂದ್ ವೇಳೆ ಹಂಗ ಮಾಡಿದ್ರೆ ಅಮೆರಿಕದ ಜನನೇ ಬೀದಿಗಿಳಿದು ದೊಣ್ಣೆನಲ್ಲಿ ಬರೆಸ್ತಾರೆ. ಅಮೆರಿಕನ್ನರು ಬಳಸುವ 50% ಜನರಿಕ್ ಮೆಡಿಸಿನ್ ಭಾರತದಿಂದಲೇ ರಫ್ತಾಗೋದು. ಇದರ ಮೇಲೆ ಬ್ಯಾನ್ ಹಾಕೋದು ಅಮೆರಿಕ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಹೇಳ್ಕೊಂಡಂತೆ. ಹೀಗಾಗಿ ಹೇಳಿದ್ದು, ಟ್ರಂಪ್ ಎಷ್ಟೇ ಹಾರಾಟ ಚೀರಾಟ ಮಾಡಿದ್ರು ಭಾರತದ ವಿರುದ್ಧ ಟ್ರೇಡ್ ವಾರ್ ಮಾಡೋದಿಕ್ಕೆ ಮಾಡಿ ಅದರಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ. ಈಗಲ್ಲದೆ ಇದ್ರು ಇನ್ನು ಕೆಲವು ತಿಂಗಳ ನಂತರ ಆದ್ರೂ ಟ್ರಂಪ್ ಇದೇ ಟಾರಿಫ್ ತಿರುಗಿ ಬಾರಿಸುತ್ತೆ. ನಮಗೆ ರಷ್ಯನ್ ಆಯಿಲ್ $45 ಪರ್ ಬ್ಯಾರಲ್ ಸಿಗುತ್ತೆ. ಅಮೆರಿಕದ ಆಯಿಲ್ ರೇಟು 60 ಪರ್ ಬ್ಯಾರಲ್. ಅವರು ನಮ್ಗೆ ಅದೇ ರೇಟ್ಗೆ ಕೊಡ್ಲಿ, ನಾಳೆನೆ ರಷ್ಯನ್ ಆಯಿಲ್ ಬಂದ್ ಮಾಡುತ್ತೆ ಭಾರತ. ಆದ್ರೆ ಇದು ಆಗಿ ಹೋಗೋ ಮಾತಲ್ಲ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.